ನಮಸ್ಕಾರ, ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಅನಿತಾ. ರಾಜಧಾನಿಯಲ್ಲಿ ವಾಸಿಸುತ್ತಿರುವ ಮಧ್ಯಮ ಹಾಗೂ ಕೆಳಮಧ್ಯಮ ವರ್ಗದ ಲಕ್ಷಾಂತರ ಮಂದಿ ಸ್ವಂತ ಸೂರು ನಿವೇಶನ ಹೊಂದುವ ಹೆಬ್ಬಯಕೆಯನ್ನ ಹೊಂದಿರ್ತಾರೆ. ಹೀಗಾಗಿ ಸೈಟ್ ಖರೀದಿಗೆ ಮುಂದಾಗುವಂಥದ್ದು ಕೂಡ. ಆದರೆ ಬೆಂಗಳೂರಲ್ಲಿ ಸೈಟ್ ಖರೀದಿ ಮಾಡುವಂತರು ಎಚ್ಚರಿಕೆಯಿಂದ ಇರಬೇಕು. ಬೆಂಗಳೂರು ಸೂರ್ಯನಗರ 4ನೇ ಹಂತದ ವಸತಿ ಯೋಜನೆಯಲ್ಲಿ ಭೂ ಮಾಲೀಕರಿಂದ ಸಾಂಕೇತಿಕ ನಿವೇಶನ ಆಯ್ಕೆ ಪತ್ರದ ಆಧಾರದ ಮೇಲೆ ಸೈಟ್ ಖರೀದಿ ಮಾಡುವಂತೆ ಕರ್ನಾಟಕ ಗೃಹ ಮಂಡಳಿ ಆಯುಕ್ತ ಕೆಎನ್ ದಯಾನಂದ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕೆಎಚ್ಪಿ ಇಂದ ಸೂರ್ಯನಗರ 4ನೇ ಹಂತದ ವಸತಿ ಯೋಜನೆಗಾಗಿ ಆನೇಕಲ್ ತಾಲೂಕು ಇಂಡವಾಡಿ, ಕಾಡು ಜಕ್ಕನಹಳ್ಳಿ ಹಾಗೂ ಬಗ್ಗನದೊಡ್ಡಿ ಗ್ರಾಮಗಳಲ್ಲಿ 1488 ಎಕರೆಯಲ್ಲಿ 39 ಗುಂಟೆ ಜಮೀನು ಭೂ ಸ್ವಾಧೀನ ಮಾಡಿಕೊಂಡಿದೆ. ಇದರಲ್ಲಿ ವಸತಿ ಬಡಾವಣೆಯನ್ನ 50:50 ಅನುಪಾತದಲ್ಲಿ ಅಭಿವೃದ್ಧಿಪಡಿಸುತ್ತಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ತಿಳಿಸಿದ್ದಾರೆ. ಪಾಲುದಾರಿಯ ಒಡಂಬಡಿಕೆ ಪ್ರಕಾರ ಜಮೀನು ನೀಡಿರುವ ಭೂ ಮಾಲೀಕರಿಗೆ ಅವರ ಪಾಲಿನ ಸೈಟ್ ಆಯ್ಕೆ ನೀಡಲಾಗಿ ಕಾಯ್ದಿರಿಸುವ ಸಾಂಕೇತಿಕ ನಿವೇಶನ ಆಯ್ಕೆ ಪತ್ರ ನೀಡಲಾಗಿದೆ. ಇದು ಕೇವಲ ಭೂ ಮಾಲೀಕರ ನಿವೇಶನಗಳನ್ನು ಸೂಚಿಸುವ ದಾಖಲೆಯಾಗಿದ್ದು ಆಯ್ಕೆ ಕಾದಿರಿಸುವ ಪ್ರಕ್ರಿಯೆ ಹೊರತು ಪರಭಾರೆ ಕರಾರು ಮಾರಾಟ ಹಕ್ಕುಪತ್ರ ಆಗಿರುವುದಿಲ್ಲ. ಆದರೆ ಕೆಲವರು ಸಾಂಕೇತಿಕ ನಿವೇಶನ ಆಯ್ಕೆ ಪತ್ರವನ್ನೇ ಆಧಾರವಾಗಿ ಇಟ್ಟುಕೊಂಡು ಕೆಲ ಭೂ ಮಾಲೀಕರು ಸಾರ್ವಜನಿಕರಿಗೆ ಸೈಟ್ ಕರಾರು ಮತ್ತು ಪರಭಾರೆ ಮಾಡುತ್ತಿರುವುದು ಕಂಡುಬಂದಿದೆ. ಇನ್ನು ಕೆಲವರು ನಕಲಿ ಫೋರ್ಜರಿ ಸಾಂಕೇತಿಕ ನಿವೇಶನ ಆಯ್ಕೆ ಪತ್ರ ಸೃಷ್ಟಿಸಿ ನೀಡುತ್ತಿರುವುದು ಗಮನಕ್ಕೆ ಬಂದಿದೆ. ಇದು ಕಾನೂನು ಬಾಹಿರ ವಿಷಯವಾಗಿದೆ ಎಂದು ಕೆಎಚ್ಬಿ ಆಯುಕ್ತರು ಮಾಹಿತಿಯನ್ನ ನೀಡಿದ್ದಾರೆ. ಇಲ್ಲವಾದಲ್ಲಿ ಸಾರ್ವಜನಿಕರಿಗೆ ಕಾನೂನು ಬಾಹಿರವಾಗಿ ಆಗಬಹುದಾದ ವಂಚನೆ ಮತ್ತು ನಷ್ಟಕ್ಕೆ ಕೆಎಚ್ಬಿ ಹೊಣೆಯಲ್ಲ ಎಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇದಾಗಿತ್ತು ಇವರೆಗಿನ ಮಾಹಿತಿ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.